ನಮಸ್ಕಾರ. ಇವತ್ತು ನಾವು ವಾರನ್ ಬಫೆಟ್ ಬಗ್ಗೆ ಮಾತಾಡೋಣ. ಆದರೆ ಅವರ ಸ್ಟ್ರಾಟಜಿಗಳಿಗಿಂತ ಹೆಚ್ಚಾಗಿ ಅವರ ಹೂಡಿಕೆಯ ಹಿಂದಿನ ಸೈಕಾಲಜಿ ಇದೆಯಲ್ಲ ಅದರ ಬಗ್ಗೆ. ಹೌದು, ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಗುರಿ ಏನಂದ್ರೆ ಹೂಡಿಕೆಯಲ್ಲಿ ಯಶಸ್ಸು ಗಳಿಸಲು ಬೇಕಾದ ಮನೋಭಾವ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಬಫೆಟ್ ಅವರೇ ಹೇಳ್ತಾರಂತೆ, ಸುಮಾರು 80% ಜನ ಯಾಕೆ ದುಡ್ಡು ಕಳ್ಕೊಳ್ತಾರೆ ಅಂದ್ರೆ ಭಯ ಮತ್ತು ದುರಾಸೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ನಿಜ. ಅಂದ್ರೆ ಇದು ಬರೀ ನಂಬರ್ಸ್ ಗೇಮ್ ಅಲ್ಲ, ನಮ್ಮ ತಲೆ ಒಳಗಿನ ಆಟ. ಹೌದು, ಬುದ್ಧಿವಂತಿಕೆ ಬೇಕು ಇಲ್ಲ ಅಂತಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾವನೆಗಳನ್ನ ಅಂದ್ರೆ ಈ ಭಯ ದುರಾಸೆಯನ್ನ ನಿಭಾಯಿಸೋ ಕೆಪಾಸಿಟಿ ಇದೆಯಲ್ಲ ಅದೇ ಮುಖ್ಯ ಅಲ್ವಾ? ಅದೇ ಮುಖ್ಯ. ಹಾಗಾದ್ರೆ ಆ ಭಯ ಮತ್ತು ದುರಾಸೆ ಬಗ್ಗೆನೇ ಶುರು ಮಾಡೋಣ. ಇದನ್ನ ಹತೋಟಿಯಲ್ಲಿ ಇಡಬೇಕು ಅನ್ನೋದು ಎಷ್ಟು ಸತ್ಯ. ಅವರ ಫೇಮಸ್ ಕೋಟ್, ಇತರರು ದುರಾಸೆಯಿಂದಿರುವಾಗ ಭಯಪಡಿರಿ. ಇತರರು ಭಯಭೀತರಾಗಿರುವಾಗ ದುರಾಸೆಯಿಂದಿರಿ ಅಂತ. ಆದ್ರೆ ನಡೀತಾ ಇರೋದೇ ಬೇರೆ ಅಲ್ವಾ? ಹೌದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಮಾರುಕಟ್ಟೆ ಮೇಲೆ ಹೋಗ್ತಿದ್ದಾಗ ಫೋಮೋ, ಎಲ್ಲರೂ ತಗೋತಿದ್ದಾರೆ ನಾನೂ ತಗೋಬೇಕು ಅಂತ ದುರಾಸೆಯಿಂದ ತುದಿಲ್ ತಗೊಳ್ಳೋದು. ಆಮೇಲೆ ಕೆಳಗೆ ಬೀಳೋಕ್ ಶುರುವಾದಾಗ ಅಯ್ಯೋ ಹೋಯ್ತು ಎಲ್ಲ ಅಂತ ಭಯದಿಂದ ತಳದಲ್ಲಿ ಮಾರೋದು, ಲಾಸ್ ಮಾಡ್ಕೊಂಡು. ಎಕ್ಸಾಕ್ಟ್ಲಿ. ಸೊ ಆ ವಿಡಿಯೋ ಪ್ರಕಾರ ದೊಡ್ಡ ಶತ್ರು ಯಾರು ಅಂದ್ರೆ ನಾವೇನಾ? ಹೌದು, ಹೂಡಿಕೆದಾರನ ಮನಸ್ಸೆ. ಈ ಭಯ ದುರಾಸೆ ನಮ್ಮ ಲಾಜಿಕಲ್ ಥಿಂಕಿಂಗ್ ನ ಮಂಕಾಗಿಸುತ್ತೆ. ಹಾಗಾದ್ರೆ ಮಾರುಕಟ್ಟೆ ಕುಸಿತವನ್ನ ಹೇಗೆ ನೋಡ್ಬೇಕು? ಅದನ್ನೇ ಬಫೆಟ್ ಹೇಳ್ತಾರೆ, ಅದು ಅಪಾಯ ಅಲ್ಲ, ಅದೊಂದು ಅವಕಾಶ ಅಂತ. ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತಲ್ವಾ? ಓ, ಹಾಗೆ ನೋಡ್ಬೇಕು. ಸರಿ, ಇದಾದ್ಮೇಲೆ ಇನ್ನೊಂದು ಮುಖ್ಯ ಗುಣ ತಾಳ್ಮೆ, ಪೇಷನ್ಸ್. ಬಫೆಟ್ ಅವರ ಇನ್ನೊಂದು ಮಾತು, ಷೇರು ಮಾರುಕಟ್ಟೆ ಅನ್ನೋದು ತಾಳ್ಮೆ ಇಲ್ಲದವರಿಂದ ತಾಳ್ಮೆ ಇರೋರಿಗೆ ದುಡ್ಡನ್ನ ವರ್ಗಾಯಿಸೋ ಒಂದು ಮೆಷಿನ್ ಅಂತ. ಕರೆಕ್ಟ್. ಇದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲ, ಇದು ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡಿಂಗ್. ಹೌದು. ಬಫೆಟ್ ತಮಾಷೆಗೆ ಹೇಳ್ತಾರೆ, ಅವರ ಫೇವರೇಟ್ ಹೋಲ್ಡಿಂಗ್ ಪೀರಿಯಡ್ ಫಾರ್ ಎವರ್ ಅಂತ. ಅಂದ್ರೆ ಶಾಶ್ವತವಾಗಿ. ಅಂದ್ರೆ ಒಮ್ಮೆ ಒಳ್ಳೆ ಕಂಪನಿ ಅಂತ ಪಿಕ್ ಮಾಡಿದ್ಮೇಲೆ ಪ್ರತಿದಿನ ಮಾರ್ಕೆಟ್ ಮೇಲೆ ಕೆಳಗೆ ಆಗೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ಇರಬೇಕು, ಲಾಂಗ್ ಟರ್ಮ್ ಇಟ್ಕೋಬೇಕು. ನಿಜವಾದ ವ್ಯಾಲ್ಯೂ ಸಿಗೋ ತನಕ ಕಾಯೋ ತಾಳ್ಮೆ. ಇದು ನಮ್ಮನ್ನ ಭಾವನಾತ್ಮಕ ಶಿಸ್ತು ಅಂದ್ರೆ ಇಮೋಷನಲ್ ಡಿಸಿಪ್ಲಿನ್ಗೆ ತರುತ್ತೆ. ಬಫೆಟ್ ಪದೇ ಪದೇ ಹೇಳ್ತಾರಲ್ಲ, ಐಕ್ಯೂಗಿಂತ ಟೆಂಪರ್ಮೆಂಟ್ ಮುಖ್ಯ ಅಂತ. ಅಂದ್ರೆ ಬುದ್ಧಿವಂತಿಕೆಗಿಂತ ಮನೋಧರ್ಮ. ಮಾರ್ಕೆಟ್ ಮೇಲೆ ಕೆಳಗೆ ಹೋದಾಗ ನಮ್ಗೆ ಭಯ ಆಗುತ್ತೆ ಅಥವಾ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ, ಯುಫೋರಿಯಾ. ಹೌದು, ಅದನ್ನ ನಿಭಾಯಿಸೋದೇ ಚಾಲೆಂಜ್ ಅಲ್ವಾ? ಖಂಡಿತ. 2008 ಕ್ರೈಸಿಸ್ ನೋಡಿ. ಹೌದು, ಆಗ ಎಲ್ಲರೂ ಪ್ಯಾನಿಕ್ ಆಗಿದ್ರು. ಆದ್ರೆ ಬಫೆಟ್ ಶಾಂತವಾಗಿದ್ರು. ಒಳ್ಳೆ ಕಂಪನಿಗಳಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್, ಕೋಕೋ ಕೋಲಾದಲ್ಲಿ ಹೂಡಿಕೆ ಮಾಡಿದ್ರು. ಅವ್ರದೊಂದು ಮಾತಿದೆಯಲ್ಲ, ಯಾವುದು? ಒಂದು ಶೇರ್ನ 10 ವರ್ಷ ಇಟ್ಕೊಳ್ಳೋಕೆ ಮನಸ್ಸಿಲ್ಲ ಅಂದ್ರೆ ಅದನ್ನ 10 ನಿಮಿಷ ಇಟ್ಕೊಳ್ಳೋ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತ. ವಾವ್, ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಈ ಶಿಸ್ತು ಬೆಳೆಸ್ಕೊಳ್ಳೋಕೆ ಕೆಲವು ದಾರಿಗಳಿದೆ. ಅಂದ್ರೆ ಒಂದು ಪ್ಲಾನ್ ಇರಬೇಕು. ಪ್ರತಿದಿನದ ಮಾರ್ಕೆಟ್ ನ್ಯೂಸ್ ಗದ್ದಲದಿಂದ ಸ್ವಲ್ಪ ದೂರ ಇರೋದು, ಲಾಂಗ್ ಟರ್ಮ್ ಗೋಲ್ ಮೇಲೆ ಫೋಕಸ್. SIP ತರ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಕೂಡ ಹೆಲ್ಪ್ ಆಗುತ್ತಾ? ಖಂಡಿತ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ತುಂಬಾ ಒಳ್ಳೆಯದು. ಮತ್ತು ಬಫೆಟ್ ಕೋಟ್ಸ್ ಗಳನ್ನ ಆಗಾಗ ನೆನಪು ಮಾಡ್ಕೊಳ್ಳೋದು. ಇನ್ನೊಂದಿದೆ, ಈ ಹಿಂಡಿನ ಮನಸ್ಥಿತಿ, ಹರ್ಡ್ ಮೆಂಟಾಲಿಟಿ. ಇದು ತುಂಬಾ ಕಾಮನ್. ಹೌದು, ಇದಕ್ಕಿದ್ದ ಹಾಗೆ ಒಂದು ಸ್ಟಾಕ್ ಎಲ್ಲೆಲ್ಲೂ ಸದ್ದು ಮಾಡುತ್ತೆ. ಟಿವಿ, ವಾಟ್ಸ್ಆಪ್, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಹೌದು, ನಾವು ಮಿಸ್ ಮಾಡ್ಕೋಬಾರ್ದು ಫೋಮೋ ಅಂತ ಅದರ ಹಿಂದೆ ಹೋಗ್ತೀವಿ. ಆದರೆ ಬಫೆಟ್ ಹೇಳ್ತಾರೆ, ಪಾಪ್ಯುಲರ್ ಆಗಿದ್ದನ್ನ ತಗೊಂಡು ಒಳ್ಳೆ ಲಾಭ ಮಾಡಕ್ಕಾಗಲ್ಲ ಅಂತ. ಯಾಕಂದ್ರೆ ಅದು ಪಾಪ್ಯುಲರ್ ಆಗೋ ಹೊತ್ತಿಗೆ ಆಲ್ರೆಡಿ ಬೆಲೆ ಜಾಸ್ತಿ ಆಗಿರುತ್ತೆ. ಜನ ರಿಸರ್ಚ್ ಮಾಡಿರಲ್ಲ, ಬೇರೆಯವರು ತಗೋತಿದ್ದಾರೆ ಅಂತ ತಗೋತಾರೆ. .com ಬಬಲ್ ನೆನಪಿದೆಯಲ್ಲ, ಟೆಕ್ ಸ್ಟಾಕ್ಸ್. ಹೌದು ಹೌದು, ಬಫೆಟ್ ಅದರಿಂದ ದೂರ ಇದ್ರು ಅಂತ ಕೇಳಿದ್ದೆ. ಕರೆಕ್ಟ್. ಯಾಕಂದ್ರೆ ಅವರಿಗೆ ಆ ಬಿಸ್ನೆಸ್ಗಳು ಅರ್ಥ ಆಗ್ಲಿಲ್ಲ. ಸೊ ಪಾಠ ಏನಂದ್ರೆ, ಗುಂಪಿನ ಹಿಂದೆ ಹೋಗ್ಬೇಡಿ, ಸ್ವಂತ ಯೋಚನೆ ಮಾಡಿ ರಿಸರ್ಚ್ ಮಾಡಿ. ಸರಿ, ಆದ್ರೆ ಇದೆಲ್ಲ ಹೇಳೋದು ಸುಲಭ ಅಲ್ವಾ? ಆ ಒತ್ತಡದಲ್ಲಿ ಸ್ವಂತ ನಿರ್ಧಾರ ತಗೊಳ್ಳೋದು ಕಷ್ಟ. ಅದಕ್ಕೆ ಬಫೆಟ್ ಅವರು ಕೊನೆಯ ಅಸ್ತ್ರ. ಯಾವುದದು? ಸುರಕ್ಷತೆಯ ಅಂಚು, ಮಾರ್ಜಿನ್ ಆಫ್ ಸೇಫ್ಟಿ. 100 kg ತೂಕ ಹೊರುವ ಸೇತುವೆ ಮೇಲೆ 95 kg ಇರೋರು ಹೋಗೋಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಆದ್ರೆ ಅದೇ ಸೇತುವೆ 200 kg ಕೆಪಾಸಿಟಿ ಇದ್ರೆ ಧೈರ್ಯವಾಗಿ ಹೋಗ್ಬೋದು. ಎಕ್ಸಾಕ್ಟ್ಲಿ. ಅದೇ ತರ ಒಂದು ಶೇರ್ನ ನಿಜವಾದ ಮೌಲ್ಯ, ಇಂಟ್ರಿನ್ಸಿಕ್ ವ್ಯಾಲ್ಯೂ ₹100 ಇದ್ರೆ ಅದನ್ನ 60-70 ರೂಪಾಯಿಗೆ ಸಿಕ್ಕಿದ್ರೆ ತಗೊಳ್ಳೋದು. ಆ ಗ್ಯಾಪ್ ಇದೆಯಲ್ಲ,
ಅದೇ ಮಾರ್ಜಿನ್ ಆಫ್ ಸೇಫ್ಟಿ. ಕರೆಕ್ಟ್. ಇದು ಯಾಕೆ ಬೇಕಂದ್ರೆ ನಮ್ಮ ಅಂದಾಜು ತಪ್ಪಾಗಬಹುದು ಅಥವಾ ಮಾರ್ಕೆಟ್ ನಾವು ಅಂದ್ಕೊಂಡ ಹಾಗೆ ನಡ್ಕೊಳ್ಳದೇ ಇರಬಹುದು. ಆಗ ಈ ಅಂಚು ನಮ್ಮನ್ನ ರಕ್ಷಿಸುತ್ತೆ. ಅರ್ಥ ಆಯ್ತು. 2008ರಲ್ಲಿ ಅಮೆರಿಕನ್ ಎಕ್ಸ್‌ಪ್ರೆಸ್, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಇಂಥ ಕಂಪನಿಗಳಲ್ಲಿ ಬಫೆಟ್ ಹೂಡಿಕೆ ಮಾಡಿದ್ದು ಇದೇ ಪ್ರಿನ್ಸಿಪಲ್ ಮೇಲೆ. ಆ ಕಷ್ಟದ ಕಾಲದಲ್ಲೂ ಅವರಿಗೆ ಸೇಫ್ಟಿ ಮಾರ್ಜಿನ್ ಕಾಣಿಸ್ತು. ಸೊ ನಾವು ಬರೀ ಬೆಲೆ ನೋಡಬಾರ್ದು, ಮೌಲ್ಯ ಮತ್ತೆ ಸುರಕ್ಷತೆ ಎರಡನ್ನೂ ನೋಡ್ಬೇಕು. ಹೌದು. ಬಫೆಟ್ ಹೇಳೋ ಹಾಗೆ ಹೂಡಿಕೆ ಅಂದ್ರೆ ಭವಿಷ್ಯ ಊಹಿಸೋದಲ್ಲ, ಅದು ಗೊತ್ತಿಲ್ಲದಕ್ಕೆ ತಯಾರಾಗಿರೋದು. ಓಕೆ, ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ಮುಖ್ಯವಾಗಿ ನಾವು ಕಲಿಬೇಕಾದ ಪಾಠಗಳು ಅಂದ್ರೆ, ಒಂದು, ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದು, ವಿಶೇಷವಾಗಿ ಭಯ ಮತ್ತು ದುರಾಸೆ. ಹೌದು. ಎರಡು, ತಾಳ್ಮೆ, ಲಾಂಗ್ ಟರ್ಮ್ ವಿಷನ್ ಇರಬೇಕು. ಮೂರು, ಎಮೋಷನಲ್ ಡಿಸಿಪ್ಲಿನ್. ನಾಲ್ಕು, ಹಿಂಡಿನ ಜೊತೆ ಹೋಗದೆ ಸ್ವಂತ ಬುದ್ಧಿ ಉಪಯೋಗಿಸೋದು. ಮತ್ತು ಕೊನೆಯದಾಗಿ ಯಾವಾಗಲೂ ಸುರಕ್ಷತೆಯ ಅಂಚು, ಮಾರ್ಜಿನ್ ಆಫ್ ಸೇಫ್ಟಿ ಹುಡುಕೋದು. ಹೌದು, ಈ ಹೂಡಿಕೆ ತಂತ್ರಗಳನ್ನ ತಿಳ್ಕೊಳ್ಳೋದು ಅಥವಾ ಕಲಿಯೋದಿದೆಯಲ್ಲ, ಅದು ಅಷ್ಟು ಕಷ್ಟ ಅಲ್ಲ. ಆದ್ರೆ ಆ ತಿಳುವಳಿಕೆಯ ಜೊತೆ ಬದುಕೋದು, ಅದನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋದಿದೆಯಲ್ಲ, ಅದು ತುಂಬಾ ರೇರ್. ಅಂದ್ರೆ ಥಿಯರಿಗೂ ಪ್ರಾಕ್ಟೀಸ್ಗೂ ವ್ಯತ್ಯಾಸ ಇದೆ ಅಂತ. ಬಹಳ ವ್ಯತ್ಯಾಸ ಇದೆ. ಇನ್ನೊಂದು ರೀತಿ ಹೇಳೋದಾದ್ರೆ, ಮೊದಲು ನಿಮ್ಮನ್ನ ನೀವು ಗೆಲ್ಲಬೇಕು, ನಿಮ್ಮ ಭಾವನೆಗಳ ಮೇಲೆ ಹಿಡಿತ ಸಾಧಿಸಬೇಕು, ಆಮೇಲೆ ಮಾರ್ಕೆಟ್ನಲ್ಲಿ ಗೆಲ್ಬೋದು. ಇದು ಬರೀ ಸ್ಟಾಕ್ ಮಾರ್ಕೆಟ್ಗೆ ಅಷ್ಟೇ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಲೈಫ್ನ ಪ್ರತಿಯೊಂದು ಡಿಸಿಷನ್ಗೂ ಇದು ಅಪ್ಲೈ ಆಗುತ್ತೆ ಅಂತ ನನಗನ್ಸುತ್ತೆ. ಯೋಚನೆ ಮಾಡಬೇಕಾದ ವಿಷಯ.